ಫೈನಲಿ ನಮ್ಮ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಹೊಸ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡೇ ಬಿಟ್ರು. ಕನ್ನಡಕ್ಕೆ ಒಂದು ಬಿಗ್ ಬಜೆಟ್ ಮೂವಿ ಹಿಟ್ಟಾಗೋದು ಅವಶ್ಯಕತೆ ಇದೆ. ನಿಜಕ್ಕೂ ಇದು ಖುಷಿ ವಿಚಾರ. ಆಗಸ್ಟ್ 26ರಂದು ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಮಾಡೋದಾಗಿ ಖುದ್ದು ಯಶ್ ಅವರೇ ಈಗಾಗಲೇ ತಿಳಿಸಿದ್ದಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಕೂಡ ಇದೆ. 4 ವರ್ಷಗಳ ನಂತರ ಯಶ್ ಅವರ ಸಿನಿಮಾ ಬರ್ತಿದೆ ಅಂದ್ರೆ ಎಲ್ಲರೂ ನೋಡ್ತಾರೆ ಅನ್ನೋದು ತಪ್ಪು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನು ನೋಡ್ತಿಲ್ಲ. ಕಂಪ್ಲೀಟ್ ಆಗಿ ಕನ್ನಡದ ನಟರನ್ನು ಇಗ್ನೋರ್ ಮಾಡಿದ್ದಾರೆ. ಹೀಗಿರುವಾಗ ಈ ಟಾಕ್ಸಿಕ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪ್ರಮೋಷನ್ ಕೂಡ ಮಾಡಬೇಕು. KVN ಅವರು 600 ಕೋಟಿ ಬಂಡವಾಳ ಈ ಸಿನಿಮಾಗೆ ಹಾಕಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಬಜೆಟ್ ನ ರಿಕವರಿ ಮಾಡೋದಿಕ್ಕೆ ಯಶ್ ಮತ್ತು KVN ಅವರು ಸಿಕ್ಕಾಪಟ್ಟೆ ಒದ್ದಾಡ್ತಾವ್ರೆ. ಅದ್ಯಾವುದು ವರ್ಕೌಟ್ ಆಗ್ತಿಲ್ಲ. ಒಂದ್ ವೇಳೆ ವರ್ಕೌಟ್ ಆಗಿದ್ರೆ ಇಷ್ಟೊತ್ತಾಗ್ಲೇ ಯಾವಾಗ್ಲೂ ರಿಲೀಸ್ ಆಗ್ಬೇಕಾಗಿತ್ತು. ಅದು ಬೇರೆ KVN ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾಗಳ ಪೈಕಿ ಇದುವರೆಗೆ ಒಂದು ಹಿಟ್ಟಾಗಿಲ್ಲ. ಅವರು ಕೈ ಹಾಕಿದ ಎಲ್ಲಾ ಸಿನಿಮಾಗಳು ಸುಟ್ಟು ಕರಕಲಾಗಿ ಕೊನೆಗೆ ಉಳಿದಿದ್ದು ಮಾತ್ರ ಬೂದಿ. ಈ ಟಾಕ್ಸಿಕ್ ಹಾಗೆ ಆಗದಿದ್ರೆ ಸಾಕು. KGF ಟೈಮಲ್ಲಿ ಇದ್ದ ಮಾರ್ಕೆಟ್ಗೂ ಈಗಿನ ಮಾರ್ಕೆಟ್ಗೂ ತುಂಬಾ ವ್ಯತ್ಯಾಸ, ಬದಲಾವಣೆಗಳು ಆಗಿದ್ದಾವೆ. ಮೊದಲೆಲ್ಲ OTT ಕಂಪನಿಗಳು ಹೀರೋ ಸ್ಟಾರ್ಡಮ್, ಕ್ರೇಜ್, ಅವನ ಮಾರ್ಕೆಟ್, ಸಿನಿಮಾ ಕ್ವಾಲಿಟಿ ನೋಡಿ ಡೀಲ್ ಮಾಡ್ತಿದ್ರು. ಈಗ ಅದಕ್ಕೆ ರಿವರ್ಸ್ ಆಗಿ ಡೀಲ್ಗಳು ನಡೀತಿದಾವೆ. OTT ಕಂಪನಿಗಳು ಕೇಳಿದ ಬೆಲೆಗೆ ನಾವು ಸಿನಿಮಾ ಕೊಡ್ಬೇಕು ಅಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಕಳೆದ 10 ವರ್ಷದಲ್ಲಿ ಯಶ್ ಅವರ ಸಾಧನೆ ಏನಪ್ಪಾ ಅಂದ್ರೆ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ಅಷ್ಟೇ. ಟಾಕ್ಸಿಕ್ ಯಶ್ ಅವರ ಭವಿಷ್ಯನ ನಿರ್ಧಾರ ಮಾಡೋ ಸಿನಿಮಾ. ಯಾಕಂದ್ರೆ ಈಗಾಗಲೇ ಯಶ್ ಅವರ ವಿಷನ್ ಈಗಾಗಲೇ ಎಲ್ಲಾ ಫೇಲ್ ಆಗಿದ್ದಾವೆ. ಗ್ರೌಂಡ್ ಲೆವೆಲ್ ನಲ್ಲಿ ಈ ಸಿನಿಮಾಗೆ ಬಜ್ ಇಲ್ಲ. ಈ ಸಿನಿಮಾದಿಂದ ಸಿಂಗಲ್ ಅಪ್ಡೇಟ್ ಬಂದ್ರೂ ಕೂಡ ಈ ಸಿನಿಮಾ ಕಾಂಟ್ರವರ್ಸಿಗೆ ಗುರಿ ಆಗ್ತಿದೆ. ಕಾರಣ ಈ ಸಿನಿಮಾದ ಕಂಟೆಂಟ್. ಸೆಕ್ಸ್ ಅಲ್ಲಿ ಎಮೋಷನ್ ಇಟ್ಟವ್ರೆ. BGMI ಗೇಮ್ ಜೊತೆ ಟಾಕ್ಸಿಕ್ ಕೊಲಾಬ್ರೇಟ್ ಆಯ್ತು. ಆದ್ರೆ ಈ ಗೇಮ್ ಆಡಿದ್ದು ಮಾತ್ರ ಕರ್ನಾಟಕದಲ್ಲಿ ಒಬ್ಬ, ಹಿಂದಿಯಲ್ಲಿ ಒಬ್ಬ. ಈ 2 ತಿಂಗಳಲ್ಲಿ ಇವರು ಸರಿಯಾಗಿ ಪ್ರಮೋಷನ್ ಮಾಡ್ಬೇಕು. ಅದು ಕೂಡ ಗ್ರೌಂಡ್ ಲೆವೆಲ್ ನಲ್ಲಿ ಪ್ರಮೋಷನ್ ಮಾಡ್ಬೇಕು. ನಾನು ಡೈರೆಕ್ಟ್ ಆಗಿ ಥಿಯೇಟರ್ ಗೆ ರಿಲೀಸ್ ಮಾಡ್ತೀನಿ, ಎಲ್ಲರೂ ಬಂದು ನೋಡ್ತಾರೆ, 1500 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಯಶ್ ಅವರು ಅಂದ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಆಗಸ್ಟ್ 26ರಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. KGF ದಾಖಲೆನ ಉಡಿಸ್ ಮಾಡ್ತಾರಾ ಇಲ್ಲ ಯಶ್ ಅವರು ಮರಳಿ ಮನೆಗೆ ಹೋಗ್ತಾರಾ ಅನ್ನೋದು ಈ ಸಿನಿಮಾ ನಿರ್ಧಾರ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್